ಮನೆ ಮನೆಯಲ್ಲೂ ಏನೇನಾಗಿದೆ, ಪ್ರತಿಯೊಬ್ಬರದು ಏನೇನಾಗಿದೆ ಅಂತಕ್ಕಂಥದ್ದು, ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದು, ಔದ್ಯೋಗಿಕ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಕೂಡ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಈ ನರೇಂದ್ರ ಸ್ವಾಮಿ ಅವರು ಲ್ಯಾಪ್ಟಾಪ್ ಕೊಡಬೇಕು, ಹೈಯರ್ ಎಜುಕೇಶನ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು ಅದಕ್ಕೆ 318 ಕೋಟಿ ರೂಪಾಯಿ, 91 ಕೋಟಿ ಪಿಜಿ ಕೊಟ್ರೆ 91 ಕೋಟಿ ಖರ್ಚಾಗ್ತದೆ. ಪಿಜಿ ನಲ್ಲಿ ಕೆಲಸ ಪೋಸ್ಟ್ ಗ್ರಾಜುಯೇಷನ್ ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದಿದೆ. ಇದ್ರ ಬಗ್ಗೆನೂ ಕೂಡ ಉಳಿತಾಯದ ಹಣದಲ್ಲಿ ಖರ್ಚು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ. ಆಮೇಲೆ ದೆಹಲಿನಲ್ಲಿ IAS, IPS, IRS ಪರೀಕ್ಷೆಗಳಿಗೆ ಓದ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಸುಮಾರು ಎಷ್ಟು ವಿದ್ಯಾರ್ಥಿಗಳು, 70 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಅವರು ಕೋಚಿಂಗ್ ತಗೋತಾ ಇದ್ದಾರೆ. ಅಲ್ಲಿ 70 ವಿದ್ಯಾರ್ಥಿಗಳು, ಅವ್ರಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತಿದ್ವಿ. ನನ್ನನ್ನ ಭೇಟಿ ಮಾಡಿದ್ರು ಅವರೆಲ್ಲ ವಿದ್ಯಾರ್ಥಿಗಳು. ಭೇಟಿ ಮಾಡಿ 10,000 ರೂಪಾಯಿ ಬಹಳ ಕಡಿಮೆ, ಡೆಲ್ಲಿನಲ್ಲಿ ನಮ್ಗೆ ವಸತಿ ಸಿಗೋದಿಲ್ಲ, ಊಟಕ್ಕೆ ಸಾಲಲ್ಲ ಅಂತ ಹೇಳಿದ್ರು. ಅದಕ್ಕೆ ಪ್ರತಿ ತಿಂಗಳು 15,000 ರೂಪಾಯಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿ ಆದೇಶ ಮಾಡ್ತಾ ಇದ್ದೀವಿ. 15,000 ರೂಪಾಯಿ, 10ರಿಂದ 15,000. ಆಮೇಲೆ ಇನ್ನೊಂದು ನಿರ್ಣಯ ಏನ್ ಮಾಡಿದೀವಿ ಅಂತಂದ್ರೆ, ಅಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ, ಅಲ್ಲಿ IPS, AS, IRS ಪರೀಕ್ಷೆ, IFS ಪರೀಕ್ಷೆ ಮಾಡ್ಲಿಕ್ಕೆ ಹೋದವ್ರಿಗೆ ಅವ್ರಿಗೆ ಒಂದು ಹಾಸ್ಟೆಲ್ ಕಟ್ಕೊಡ್ಬೇಕು. ಮತ್ತೆ ಕ್ವಾಲಿಟಿ ಲೈಬ್ರರಿ, ಎಲ್ಲಾ ಪುಸ್ತಕಗಳು ಕೂಡ ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಲೈಬ್ರರಿನೂ ಕೂಡ ಮಾಡಿಕೊಡಬೇಕು. ಹಾಸ್ಟೆಲ್ ಬಿಲ್ಡಿಂಗ್ ಕಟ್ಕೊಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಈ ವರ್ಷ ಅದನ್ನ ಎಲ್ಲಿ ಜಾಗ ಹುಡುಕಿ ಈ ಸಾರಿ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಇನ್ಯಾವುದಾರ ಇದೆಯಾ?